ಅಮಿತ್ ಶಾ ಕಾಲಿಗೆ ಮೆತ್ತಿಕೊಂಡಿದೆ ಪ್ರಜ್ವಲ್ ರೇವಣ್ಣ ಕೆಸರು. ಅಮಿತ್ ಶಾರಿಂದ ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಎಂದು ಈಗ ದೂರು ದಾಖಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಲಿಗೆ ಮೆತ್ತಿಕೊಂಡಿದೆ ಪ್ರಜ್ವಲ್ ರೇವಣ್ಣ ಕೆಸರು. ರಾಜ್ಯ ಸರ್ಕಾರದ ವಿರುದ್ಧ ಶಾ ಈಗ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ದೂರನ್ನು ದಾಖಲು ಮಾಡಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಕೆಪಿಸಿಸಿ ಈಗ ದೂರನ್ನು ಕೊಟ್ಟಿದೆ. ದೇವರಾಜೇಗೌಡ ಹಾಗೆ ಕುಮಾರಸ್ವಾಮಿ ಜೊತೆ ಸೇರಿ ಅಮಿತ್ ಶಾ ಪಿತೂರಿಯನ್ನ ಮಾಡಿದ್ದಾರೆ. ಈಗ ಅವರ ವಿರುದ್ಧ ದೂರು ದಾಖಲಿಸುವಂತೆ ಮನೋಹರ್ ದೂರನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ವಕ್ತಾರ ಅಮಿತ್ ಶಾ ಬಂದಾಗ ಭೇಟಿ ಮಾಡಿದ್ದೆ ಅಂತ ದೇವರಾಜೇಗೌಡರು ಹೇಳಿದ್ರು. ಅಮಿತ್ ಶಾಗೆ ವಿಷಯ ಗೊತ್ತಿದ್ರು ಕೂಡ ಯಾಕೆ ವಿಳಂಬವನ್ನು ಮಾಡಿದ್ರು, ಯಾಕೆ ಅವರು ಬಹಿರಂಗವನ್ನು ಮಾಡಲಿಲ್ಲ? ಪೆನ್ಡ್ರೈವ್ ಪ್ರಕರಣದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರುವಂತಹ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಡಿಜಿಪಿಗೆ ಮನೋಹರ್ ನೇತೃತ್ವದ ಕಾಂಗ್ರೆಸ್ ನಿಯೋಗ ದೂರನ್ನು ಕೊಟ್ಟಿದೆ. ಸಂಭಾಷಣೆ ಬಹಿರಂಗಪಡಿಸತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಸಂಚು ನಡೆಸ್ತಾ ಇರ್ತಕ್ಕಂಥ ಇದು ಬಹಿರಂಗವಾಗಿದೆ. ಇಂತಹ ಆರೋಪನ ಮಡಿಕೊಂಡು ಇವತ್ತು ಪೆನ್ಡ್ರೈವ್ ಹಗರಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಟ್ಟಿಸ ತರಬೇಕನ್ನತಕ್ಕಂಥ ಒಳಸಂಚು ಒಂದು ಸುಳ್ಳು ಆರೋಪ ಏನು ಹೊರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಅಗತ್ಯ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಈಗ ದೂರನ್ನ ಸಲ್ಲಿಸಿದ್ದೀವಿ. ದಯಮಾಡಿ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರೇ, ರಾಜ್ಯದ ಪೊಲೀಸ್ ಇಲಾಖೆಯ ಗೌರವ ಉಳಿಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾವು ಕೂಡಲೇ ತುರ್ತಾಗಿ ಸಂಬಂಧಪಟ್ಟ ಯಾವ್ಯಾವ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಇವರು ಭೇಟಿ ಮಾಡಿದ್ರು ಆ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಕೋರ್ತಾ ಇದ್ದೀವಿ. ದೇವರಾಜೇಗೌಡರು ಪ್ರಸ್ತಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಯಾರು ಅಂದ್ರೆ, ಒಂದು ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ, ಒಂದು ಅಮಿತ್ ಶಾ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರಿಬ್ಬರಿಗೂ ಸಹ ಈ ಮಾಹಿತಿ ಗೊತ್ತಿದ್ರು ಸಹ ದೇಶದ ಗೃಹ ಸಚಿವರಾಗಿ ಸಹ ಯಾಕೆ ಅವರು ಇದನ್ನ ತಡೆಯಲಿಕ್ಕೆ ಪ್ರಯತ್ನ ಪಡಲಿಲ್ಲ? ಅದಕ್ಕೋಸ್ಕರ ಇವರು ಉದ್ದೇಶಪೂರ್ವಕವಾಗಿ SIT ಮೇಲೆ ಅನುಮಾನ ವ್ಯಕ್ತಪಡಿಸಿ CBI ಯಾಕೆ ಕೊಡು ಅಂತ ಹೇಳ್ತಾ ಇರೋದೇ ಪ್ರತಿಯೊಬ್ಬರಿಗೂ ಗೊತ್ತು. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದಂಗೆ CBI ತನಿಖೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅಂತ. ಈ ತನಿಖೆಯನ್ನು ದಾರಿ ತಪ್ಪಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಒಳಸಂಚು ರೂಪಿಸಿದ್ದಾರೆ. ಆದ್ರಿಂದ ಯಾರ್ಯಾರು ಈ ಒಳಸಂಚಿನ ಕೈ ಜೋಡಿಸಿದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ಸಂಭಾಷಣೆ ಬಹಿರಂಗಪಡಿಸಿ